ಈ ನನ್ ಮಗ ಎತ್ತಾಗ ಹಾಳಾಗೋದಾ? ಎಲ್ಲ ಹಾಳಾಗೋಗಿದೆ. ರಾತ್ರಿಯಿಂದ ಬೇದಿ ಆಯ್ತಣ್ಣ, ಯಾಕೋ ನಿಲ್ತಾನೆ ಇಲ್ಲ. ಓಸಿ ಕೆರೆ ಕಡೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಅಣ್ಣ. ಒಂದ್ ಕೆಲ್ಸ ಮಾಡು, ಒಂದ್ ಮರದ ಬೇಡೆ ತಗೊಂಡು ಹೊಡ್ಕೊಂಬಿಡು. ಬದುಕಕ್ಕೋಸ್ಕರ ತಿನ್ಬೇಕು ಕಡ್ಲಾ, ತಿನ್ನಕ್ಕೋಸ್ಕರ ಬದುಕಂಡ್ರ ಆಯ್ತದ? ದೇವ್ ತಿನ್ನಂಗ್ 24 ಗಂಟೆ ತಿಂತಾನೆ ಇದ್ರಿ ಇನ್ನೇನಾಯ್ತದ ಹೇಳು? ಒಂದ್ ಕಡೆ ಕ್ಯಾಮೆ ನೋಡು. ಓಹೋ, ಏನ್ ಊರ್ಲಿಂಗಣ್ಣ, ಚೆನ್ನಾಗಿದೀಯಾ? ನಮಸ್ಕಾರ. ತಾವ್ ಚೆನ್ನಾಗಿದ್ದೀರಾ? ಇಷ್ಟು ದಪ್ಪ ತೋಲ ಇರೋ ಮನುಷ್ಯನ್ನ ನೋಡಿ ನೋಡಿ ಚೆನ್ನಾಗಿದ್ದೀರಾ ಅಂತ ಬೇರೆ ಕೇಳ್ತಾ ಇದೆಯಲ್ಲ, ಒಗ್ಗರಣೆ ಮಾತಾ? ನಿನ್ ಕಣ್ಣಿನ ಮಕದ ಮೇಲೆ ಇದಾವೋ ಇಲ್ಲ ನೆತ್ತಿ ಮೇಲೆ ಇದಾವೋ? ಚೆನ್ನಾಗಿದ್ಯಾ ಅಂತ ಕೇಳೋದು ತಪ್ಪ. ನನ್ ಚೆನ್ನಾಗಿದ್ಯಾ ಅಂತ ಕೇಳಕ್ ನೀನಾ ಬೇವರ್ಸಿ? ಏಯ್, ನಾನ್ ಚಂದಾಗಿರೋದ್ ನೋಡಿ ಆಗ್ಲೆಲ್ಲ ಚಂದಾಗಿದ್ಯಾ ಅಂತ ಕೇಳ್ತೀಯಲ್ಲ, ನಾನ್ ಕಂಡ್ರೆ ನಿಂಗೆ ಯಾಕಲ್ಲ ಒಟ್ಟೂರಿ? ನಿನಗೆಲ್ಲ ತಲೆಗಿಲೆ ಕೆಟ್ಟೈತೆ ಅಷ್ಟೇ. ಏನ್ ಬಗಳ್ದ? ಏನಿಲ್ಲ, ಲೂಸ್ ಮುಂಡೆದು ಒಂದೇ. ಮಾಡ್ಲಿ ತಲೆ 2 ಓಳಾಗ್ಬಿಡ್ಬೇಕು. ತಲೆಯಲ್ಲಿ ಕೂದ್ಲಿದ್ರೆ ಇನ್ನು ಯೋಸ್ ಮನೆ ಹಾಳು ಮಾಡ್ತಿದ್ದೋ ಏನೋ. ಅಪ್ಪ, ಯಾಕಲ್ಲ ಹೇಳ್ತಿದ್ದೆ? ಅವಳು ಹೊಡೆದ್ ಬಿಟ್ಲು. ಅವಳು ಅಂದ್ರೆ ಯಾರಲ್ಲ? ಆ ಪುಟ್ಕೆಂಪಿ. ನೀನೇನ್ ಮಾಡ್ದೆ? ಅವಳು ಗಂಡನ್ ಜೊತೆ ಮನೆ ಒಳಗಿದ್ಲು. ನಾನು ಹೋಗಿ ಒಳಕ್ ನುಗ್ಬಿಟ್ಟೆ. ಅದಕ್ಕೆ ಗಂಡನ ಜೊತೆ ಇದ್ದಾಗ ಹೋಗ್ಬಾರ್ದು, ಅದು ತೆಪ್ಪು. ತಪ್ಪ? ಅವಳೊಬ್ಳೆ ಇದ್ದಾಗ ಹೋಗ್ಲಾ? ಒಬ್ಳೆ ಇದ್ದಾಗ್ಲೂ ಹೋಗ್ಬಾರ್ದು, ಅದು ತೆಪ್ಪು. ಅದು ತಪ್ಪ? ಮತ್ತೆ ಅವಳೊಬ್ಳೆ ಇದ್ದಾಗ ನೀನ್ ಹೋಗ್ತೀಯಾ? ನಮಸ್ಕಾರ ದೊಡ್ಡ ಬುದ್ಧಿ ಅವ್ರಿಗೆ. ಬರ್ತಾ ಬರ್ತಾ ವ್ಯವಸಾಯ ಮಾಡೋದೇ ಬಹಳ ಕಷ್ಟವಾಗ್ಬಿಟ್ಟಿದೆ. ಸರಿಯಾಗಿ ಕೂಲಿಗಳೇ ಸಿಕ್ಕೋದಿಲ್ಲ, ಸಿಕ್ಕಿದ್ರು ದುಬಾರಿ ಕೂಲಿ, ಗೊಬ್ಬರದ ಬೆಲೆ ಕೇಳೋಂಗಿಲ್ಲ. ಅಕ್ಕಿ ಬೆಲೆ ಜಾಸ್ತಿ ಆಯ್ತು ಅಂತ ಊಟ ಮಾಡೋದು ಬಿಟ್ಬಿಡ್ತೀವ? ಏನೋ ಎಲ್ಲ ಸವರ್ಸ್ಕೊಂಡು ಹೋಗ್ತೀವಿ ಅಷ್ಟೇ. ಅಮ್ಮ ಸೀತಾ, ನೀನೋಗಿ ಊಟ ಮಾಡಮ್ಮ ಮೊದ್ಲು. ನಾಗಣ್ಣ ಬಂದ್ಮೇಲೆ ಮಾಡ್ತೀನಮ್ಮ. ಅವನಿಗೋಸ್ಕರ ಕಾಯ್ತಿದ್ರೆ ಅಷ್ಟೇ. ಅವನ್ ಎಷ್ಟೊತ್ತಿಗೆ ಬರ್ತಾನೋ ಏನ್ ಕತೆನೋ. ರೀ, ಇತ್ತೀಚೆಗೆ ನಿಮ್ ಮಗ ಹೊತ್ತಿಗೆ ಮನೆ ತಲುಪೋದೇ ಇಲ್ಲ. ಅವನ ಗದ್ದೆಯಲ್ಲಿ ಕೆಲಸ ಜಾಸ್ತಿ. ಹೌದಾ? ಗದ್ದೆಲಿ ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ. ವಯಸ್ಸು ಬಂದ ಹೆಣ್ಮಗಳು ನೋಡಿ ಗುರಿ ಇಟ್ಟು ಕಲ್ತವ್ರು ಹೊಡಿತಿರ್ತಾನೆ. ಪಾಪ ತುಂಬಾ ಕೆಲಸ. ಅಯ್ಯೋ, ಇದ್ಯಾರು ಹೇಳ್ತಿದ್ದೀರಾ ನೀವು? ಇವತ್ ಮಲ್ಲಿಗೆ ಕಲ್ ತಗೊಂಡು ಹೊಡಿಯೋದನ್ನ ನಾನೇ ನೋಡಿದ್ದೀನಿ. ಗೌರಿ, ಮಕ್ಕಳಿಗೆ ಬಟ್ಟೆ ಹಳೇದಾದ್ರೆ ಹೊಸ ಬಟ್ಟೆ ಹೊಲಿಸ್ಬೇಕು. ಅವ್ರಿಗೆ ಹಸುವಾದ್ರೆ ಊಟಕ್ಕೆ ಹಾಕ್ಬೇಕು. ಅವ್ರಿಗೆ ವಯಸ್ಸು ಬಂದ್ರೆ ಮದುವೆ ಮಾಡಬೇಕು. ಹಾಗದನ್ನೆಲ್ಲ ಮಾಡದೆ ಹೋದ್ರೆ ಅವ್ರ ತಪ್ಪು ದಾರಿ ಹಿಡಿತಾರೆ. ಆಗ ತಪ್ಪು ನಮ್ದಾಗುತ್ತೆ. ಇದೊಳ್ಳೆ ಕತೆ ಆಯ್ತಲ್ಲ ರೀ. ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಹುಡ್ಗನ್ ಮದುವೆ ಮಾಡ್ತಾರಾ? ಮಗಳು ವಯಸ್ಸಿಗೆ ಬಂದಾಳೆ ಅಂತ ಯಾರಿಗೂ ಕೊಡಕ್ಕಾಗತ್ತಾ? ಒಳ್ಳೆ ಸಂಬಂಧ ಕೂಡ್ ಬರ್ಲಿ. ರಾಮಣ್ಣನ ಮಗಳು ಪದ್ಮನ ನಮ್ ಹುಡುಗನ್ಗೆ ತಂದ್ಕೊಂಡ್ರೆ? ನಾನು ಅದನ್ನೇ ಯೋಚನೆ ಮಾಡಿದ್ದೆ. ಒಂದು ಒಳ್ಳೆ ದಿನ ನೋಡಿ ಹೋಗಿ ಮಾತಾಡ್ಕೊಂಡ್ ಬಂದ್ಬೋಣ. ಈಗಿನ ಕಾಲದಲ್ಲಿ ಏನು ಬೇಸಾಯ ಮಾಡೋದು ಹೇಳಿ? ಈ ಕೂಲಿ ಆಳುಗಳು ಸಿಗೋದೇ ಇಲ್ಲ, ಸಿಕ್ಕುದು ಸರಿಯಾಗಿ ಕೆಲಸ ಮಾಡಲ್ಲ. ಹೌದು. ಬನ್ನಿ 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 ಬನ್ನಿ. ಚೆನ್ನಾಗಿದ್ಯಾ ಬಾವಾ? ಇಷ್ಟು ದಿವಸದ ಮೇಲಾದ್ರೂ ನಮ್ಗೆ ಜ್ಞಾಪಕ ಬಂತಲ್ಲ. ಬರ್ಬೇಡ್ವಾ? ಚೆನ್ನಾಗಿದ್ದೇನವಾ? ಚೆನ್ನಾಗಿದ್ದೀನಣ್ಣ. ಇದ್ಯಾರು ನಮ್ ನಾಗಣ್ಣ ಅಲ್ವಾ? ಹೌದು. ಎಷ್ಟು ಬೆಳೆದು ಬಿಟ್ಟಿದ್ದಾನೆ. ಚೆನ್ನಾಗಿದ್ಯಾ ನಾಗಣ್ಣ? ಚೆನ್ನಾಗಿದ್ದೀನಿ ಬಾವಾ. ಇವರು ರಾಜಣ್ಣ ಅಂತ, ನಮ್ಮೂರವ್ರೆ, ದೊಡ್ಡ ರೈತರು. ನಮಸ್ಕಾರ. ರಾಜಣ್ಣ ನಮ್ ಬಾವ ತಂಗಿ. ನಮಸ್ಕಾರ. ನಮಸ್ಕಾರಮ್ಮ. ನಿಮ್ ನಿಲ್ಸ್ಕೊಂಡೇ ಮಾತಾಡ್ತಾ ಇದ್ದೇನಲ್ಲ. ಬನ್ನಿ ಬನ್ನಿ ಬಾವ. ನಾವಿಷ್ಟು ಹತ್ರ ಸಂಬಂಧವರಾಗಿ ದೂರನೇ ಇದ್ಬಿಟ್ವಲ್ಲ. ಹತ್ರ ಆಗಕ್ಕೆ ಬಂದಿದೀವಲ್ಲ ಭಾವ. ಹೌದಾ? ಪದ್ಮ ಎಲ್ಲಣ್ಣ? ಪದ್ಮ ಕಮಲನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಇನ್ನೇನ್ ಬಂದ್ಬಿಡ್ತಾಳಮ್ಮ? ಓ, ಅದೋ ಬಂದ್ಲು. ನಮ್ ಪದ್ಮ ಎಷ್ಟು ಬೆಳೆದು ಬಿಟ್ಟಿದಲ್ಲ ನೋಡಿ. ಬಾಮ್ಮ, ಕೂತ್ಕ ಬಾ. ಚೆನ್ನಾಗಿದ್ಯಾ ಪದ್ಮ? ಚೆನ್ನಾಗಿದ್ದೀನಿ ಮಾವ. ನಿಮ್ ಭಾವನ ಮಾತಾಡ್ಸಮ್ಮ, ನಿನ್ ನೋಡಕ್ಕೆ ಬಂದಿದ್ದಾನೆ.
ನಗಡ ಹುಡುಗಿ ಇಡ್ಸಿದ್ಲ ಮೌನಂ ಸಮ್ಮತಿ ಲಕ್ಷಣಂ. ಭಾವ ಏನ್ ಹೇಳ್ತೀರಾ? ಹೇಳೋದೇನಿದೆ, ಪದ್ಮನಿಗೆ ನಿಮ್ ಮನೆ ಸಿಗಬೇಕಾದ್ರೆ ಅವಳಿಗೆ 7 ಜನ್ಮದ ಪುಣ್ಯ ಮಾಡಿದ್ಲು. ತಾಯಿಲ್ಲದ ತಬ್ಬಲಿ, ತಂದೆಯಂತ ಮಾವ, ತಾಯಂತ ಅತ್ತೆ, ಇನ್ನೇನು ಬೇಕಾಗಿದೆ? ಮುಖ್ಯವಾಗಿ ಬೇಕಾಗಿರೋದು ಅವಳ ಗಂಡ. ಅವನ್ನೇ ಬಿಟ್ಬಿಟ್ರಲ್ಲ. ಭಾವ ಮುಂದಿನ ತಿಂಗಳು ಮುಹೂರ್ತ ನೋಡಿ ಮದುವೆ ಮುಗಿಸ್ಬೋಣ. ನಿಮ್ಮಿಚ್ಛೆ ಅಂತ ಆಗ್ಲಿ. ರಾಜಣ್ಣವ್ರೆ, ನೀವು ಖಂಡಿತ ಮದುವೆಗೆ ಬರ್ಬೇಕು. ತಪ್ಪಿಸ್ಕೊಳ್ಳೋದಕ್ಕಾಗತ್ಯೆ? ಮದ್ವೆ ಊಟ ಸಿಗೋದೇ ಅಪರೂಪ.